ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇವತ್ತು ಪರಾಭವನಾಮ ಸಂವತ್ಸರದ ಉತ್ತರಾಯಣ ವೈಶಾಖ ಮಾಸ ಕೃಷ್ಣ ಪಕ್ಷ ತೃತೀಯ ವಾರ ಸೋಮವಾರ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. 12 ರಾಶಿಯ ಭವಿಷ್ಯವನ್ನು ಅವಲೋಕನ ಮಾಡೋಣ. ಮೇಷ, ವೃಷಭ, ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಶುಭ ಫಲ ಇವತ್ತಿನ ದಿನ ಇದೆ. ಕರ್ಕಾಟಕ ರಾಶಿಯವರಿಗೂ ಕೂಡ ಮಿಶ್ರ ಫಲ ಇದೆ. ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ ಕುಜ ಇವರು ಮತ್ತೆ ಬಾಧೆಯನ್ನು ಉಂಟು ಮಾಡ್ತಾರೆ. ಶನೈಶ್ವರನನ್ನು ಆರಾಧಿಸಬೇಕು. ಸಿಂಹರಾಶಿಯವರಿಗೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕದಲ್ಲಿರ್ತಕ್ಕಂಥ ಚಂದ್ರನು ಮಾತ್ರ ಪ್ರೇಮವನ್ನು ಇವತ್ತು ಉಂಟು ಮಾಡ್ತಾನೆ. ಸ್ವಲ್ಪ ಮಟ್ಟಿನ ಮಾನಸಿಕ ಒತ್ತಡಗಳಿರ್ತವೆ. ಕನ್ಯಾ ರಾಶಿಯವರು ತೃತೀಯದಲ್ಲಿರ್ತಕ್ಕಂಥ ಚಂದ್ರ ಸಹೋದರರಿಂದ ಕಿರುಕುಳ ಅನುಭವಿಸ್ತಾರೆ. ತುಲಾ ರಾಶಿಯವರು ದ್ವಿತೀಯದಲ್ಲಿರ್ತಕ್ಕಂಥ ಚಂದ್ರನಿಂದ ವಿಶೇಷವಾಗಿರ್ತಕ್ಕಂಥ ಸಾಲಗಳನ್ನ ಮಾಡ್ತಕ್ಕಂಥ ಅವಕಾಶಗಳಿದೆ. ಸಾಲಬಾಧೆಯನ್ನು ಅನುಭವಿಸ್ತಾರೆ. ವೃಶ್ಚಿಕ ರಾಶಿಯವರು ಜ್ಯೇಷ್ಠ ನಕ್ಷತ್ರದಲ್ಲಿರ್ತಕ್ಕಂಥ ಚಂದ್ರನು ವಿಶೇಷವಾಗಿರ್ತಕ್ಕಂತಹ ಈಶ್ವರನ ಆರಾಧನೆ ಮಾಡ್ಕೊಳ್ಬೇಕು. ಇವರು ವೃಶ್ಚಿಕ ರಾಶಿಯವರಿಗೆ ಶುಭ ಫಲವನ್ನು ಉಂಟು ಮಾಡ್ತವೆ. ಧನು ರಾಶಿಯವರಿಗೆ ಗಜಕೇಸರಿ ಯೋಗ ಸಹಜವಾಗಿದೆ. ಆದರೆ 12ರಲ್ಲಿರ್ತಕ್ಕಂಥ ಚಂದ್ರ ಧನ ವ್ಯಯವನ್ನು ಮಾನಸಿಕ ಒತ್ತಡಗಳನ್ನು ಉಂಟು ಮಾಡ್ತಾನೆ. ಮಕರ ಹಾಗೂ ಕುಂಭ ಮೀನರಾಶಿಯವರಿಗೆ ಮಕರ ರಾಶಿಯವರಿಗೆ ಚಂದ್ರನ 11ರಲ್ಲಿರುವುದರಿಂದ ವಿಶೇಷವಾಗಿರ್ತಕ್ಕಂಥ ಧನಲಾಭವನ್ನು ಉಂಟು ಮಾಡ್ತಾನೆ. ಆದರೆ ಶತ್ರುಗಳ ಬಾಧೆಗಳು ಕಿರುಕುಳಗಿರುತ್ತವೆ. ಕುಂಭರಾಶಿಯವರಿಗೆ ಜನ್ಮದಲ್ಲಿ ರಾಹು ಅನಾರೋಗ್ಯ ಬಾಧೆಯನ್ನು ಉಂಟು ಮಾಡ್ತಾನೆ. ಮೀನರಾಶಿಯವರಿಗೆ 7.5 ಶನಿ ಹಾಗೂ ಕುಜನ ಪ್ರಭಾವ ವಿಪರೀತವಾಗಿರುವುದರಿಂದ ಉಷ್ಣಶಿಖಾ ಯೋಗ ಇದೆ. ಇವರೆಲ್ಲರೂ ಕೂಡ ಶಿವನ ಆರಾಧಿಸಬೇಕು ಅಂತ ನಾವು ವಿನಂತಿಸ್ತೇವೆ. ಶುಭಂ. ಪ್ರಪಂಚ ಪರ್ಯಟನೆ